ಇದು ಬೆಂಗಳೂರಿನಲ್ಲಿ ನಡೆದ ಭಯಾನಕ ಕಥೆ. ಬನ್ನಿ ಕಥೆಯೊಳಗೆ ಹೋಗೋಣ. ಕೆಲವು ಕೊಠಡಿಗಳು ಮುಚ್ಚಿದರೂ ಅದರೊಳಗಿನ ಸತ್ಯ ಯಾವತ್ತೂ ಹೋಗುವುದಿಲ್ಲ. ಬೆಂಗಳೂರು ನಗರದಲ್ಲಿ ಒಂದು ಹಳೆಯ ಲಾಡ್ಜ್ ಇದೆ. ಅಲ್ಲಿ ರೂಮ್ ನಂಬರ್ 307 ಅನ್ನೋ ಒಂದು ಕೊಠಡಿ ಇದೆ. ಅದು 3 ವರ್ಷಗಳಿಂದ ಮುಚ್ಚಲಾಗಿದೆ. ಯಾಕೆಂದರೆ ಯಾರು ಅದರಲ್ಲಿ ಉಳಿದರು ಅವರು ಮುಂದಿನ ದಿನ ಚೆಕ್ಔಟ್ ಮಾಡೋದಿಲ್ಲ. ಇನ್ನು ಕೆಲವರು ಕಾಣೆಯಾಗಿದ್ದಾರೆ. ಈ ಎಲ್ಲ ಕಥೆಗಳು ಕೇಳಿದರು ಅರ್ಜುನ್ ಅನ್ನೋ ಒಬ್ಬ ಫೋಟೋಗ್ರಾಫರ್ ಇದು ಕೇವಲ ಕಥೆ ಅಂತ ಅಂದುಕೊಂಡು ಒಂದು ಚಾಲೆಂಜ್ ಆಗಿ ಆ ಕೊಠಡಿಯಲ್ಲಿ ಉಳಿಯಲು ನಿರ್ಧರಿಸುತ್ತಾನೆ. ರಾತ್ರಿ ಸುಮಾರು 2 ಗಂಟೆ 7 ನಿಮಿಷ ಯಾರೂ ಸ್ಪರ್ಶಿಸದೆ ಅವನ ಕ್ಯಾಮೆರಾ ಸ್ವಯಂವಾಗಿ ರೆಕಾರ್ಡ್ ಪ್ರಾರಂಭವಾಗುತ್ತದೆ. ಆ ರಾತ್ರಿ ಏನಾಯಿತೆಂದು ಯಾರಿಗೂ ಗೊತ್ತಿಲ್ಲ. ಆದರೆ ಬೆಳಿಗ್ಗೆ ಅರ್ಜುನ್ ಕಾಣಿಸುತ್ತಿಲ್ಲ. ಅವನ ಕ್ಯಾಮೆರಾ ಮಾತ್ರ ಸಿಗುತ್ತದೆ. ವಿಡಿಯೋ ಪ್ಲೇ ಮಾಡಿದಾಗ ಅವನು ಒಬ್ಬನೇ ಇರಲಿಲ್ಲ. ಅವನ ಹಿಂದೆ ಯಾರೋ ನಿಂತಿದ್ದಾನೆ. ರೂಮ್ 307 ಇಂದಿಗೂ ತೆರೆಯಲಾಗಿಲ್ಲ. ನೀನು ಅಲ್ಲಿ ಉಳಿಯುತ್ತೀಯ.